ಈ ಮೈಸೂರು ಲೋಕಸಮರಕ್ಕೆ ಮತ್ತೊಂದು ರಣರೋಚಕ ತಿರುವು ಸಿಗ್ತಾ ಇದೆಯಾ? ಬಹುತೇಕ ಹೌದು ಅಂತ ಹೇಳಲಾಗ್ತಾ ಇದೆ. ಯದುವೀರ್ ಸ್ಪರ್ಧೆಗೇನೋ ರಾಜಮಾತೆಯ ಅನುಮತಿ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಏನು ಮಾಡುತ್ತೆ ಬಿಜೆಪಿ ಹೈಕಮಾಂಡ್? ಯಾರೂ ಬೇಡಪ್ಪ, ಪ್ರತಾಪ್ ಸಿಂಹನೇ ಇರಲಿ ಅಂತ ಪ್ರತಾಪ್ ಸಿಂಹಗೆ ಕೊಡ್ತಾರಾ, ಅಥವಾ ಮತ್ತೊಬ್ಬರ ಅಚ್ಚರಿ ಎಂಟ್ರಿ ಆಗುತ್ತಾ? ಹೈಕಮಾಂಡ್ ಈಗ ಗೇಮ್ ಚೇಂಜ್ ಮಾಡುವಂತಹ ಲೆಕ್ಕಾಚಾರದಲ್ಲಿದೆ. 3 ದಿನದ ಹಿಂದೆ ಮತ್ತೊಬ್ಬ ಅಭ್ಯರ್ಥಿಯ ಬಗ್ಗೆ ಒಂದೇ ದಿನದಲ್ಲಿ ಹೈಕಮಾಂಡ್ ಸರ್ವೆ ಮಾಡಿತ್ತು. ಸಂಘನಿಷ್ಠ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿತ್ತು. ಒಕ್ಕಲಿಗ ಸಮುದಾಯದ RSS ನಿಷ್ಠ ಅಭ್ಯರ್ಥಿಯ ಬಗ್ಗೆ ಫ್ರೆಶ್ ಸರ್ವೆಯನ್ನು ಅಮಿತ್ ಶಾ ಅವರು ಮಾಡಿಸಿದ್ರು. ಇದನ್ನೇ ನಾನು ಹೇಳಿದ್ದು ಪ್ಲಾನ್ ಬಿ. ಒಂದು ವೇಳೆ ಯದುವೀರ್ ಒಡೆಯರ್ ಅವರಿಗೆ ಸ್ಪರ್ಧೆಗೆ ಅನುಮತಿ ಸಿಗಲಿಲ್ಲ ಅಂತಂದರೆ, ಪ್ರತಾಪ್ ಸಿಂಹನೂ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದರೆ ಮತ್ತೊಬ್ಬರನ್ನ ರೆಡಿ ಮಾಡ್ಕೊಂಡಿರ್ಬೇಕಲ್ಲ, ಕೊನೆ ಕ್ಷಣದಲ್ಲಿ ಹುಡುಕಾಟ ನಡೆಸೋಕ್ಕಾಗಲ್ಲ. ಹಾಗಾಗಿ ಅದಕ್ಕೂ ಕೂಡ ಈಗಾಗಲೇ ಹೈಕಮಾಂಡ್ ಸಿದ್ಧವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ರವೀಶ್, ಈ ಹಿಂದೆ ಅಮಿತ್ ಶಾ ಅವರು ಒಂದು ಮಾತು ಹೇಳಿದರು, ಮೈಸೂರಿನಲ್ಲಿ ನನಗೆ ಗೆಲುವಷ್ಟೇ ಮುಖ್ಯ ಅಲ್ಲ, ದೊಡ್ಡ ಮಾರ್ಜಿನ್ ಗೆಲುವು ಬೇಕು ಅಂತ ಹೇಳಿದರು. ಈಗ ಒಡೆಯರ್ ಅವರು ಸ್ಪರ್ಧೆ ಮಾಡಿದ್ರೂ ನಿರೀಕ್ಷೆನ ಇಟ್ಕೋಬೋದು, ಅಥವಾ ಪ್ರತಾಪ್ ಸಿಂಹ ಓಕೆ, ಇಬ್ಬರನ್ನೂ ಬಿಟ್ಟು 3ನೇ ಅಚ್ಚರಿ ಅಭ್ಯರ್ಥಿಯನ್ನು ಕರ್ಕೊಂಡು ಬಂದು ಒಂಥರ ಚಾನ್ಸ್ ತಗೊಳುತ್ತಾ BJP ಹೈಕಮಾಂಡ್? ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು BJPಯಲ್ಲಿ ಅಭ್ಯರ್ಥಿಗಳು ಮುಖ್ಯನೋ ಅಥವಾ BJP ಬೇರೂರಿರ್ತಕ್ಕಂಥ ಒಂದು ಕ್ಷೇತ್ರಗಳು ಮುಖ್ಯನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಮುಖ್ಯ ಅಲ್ಲ, ಮೋದಿಯವರ ಇಮೇಜೇ ಮುಖ್ಯ ಅನ್ನೋದನ್ನು ಕೂಡ ಸಾಕಷ್ಟು ಬಾರಿ ಸಾರಿದ್ದಾರೆ. ಹಾಗಾಗಿ ಅದು ಮೈಸೂರಿಗೂ ಅಪ್ಲೈ ಆಗುತ್ತಾ, ಈ ಬಗ್ಗೆ ಸರ್ವೆಯನ್ನು ಮಾಡಿ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ಬದಲಾವಣೆಯ ಪ್ರಯೋಗಕ್ಕೆ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಡದೇ ಇರೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಹೆಸರಿನ ಜೊತೆಗೆ ಯದುವೀರ್ ಅವರ ಹೆಸರನ್ನ ಇದ್ದಕ್ಕಿದ್ದಂತೆ ಡೆಲ್ಲಿಯಲ್ಲಿ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸೇರಿಸ್ತಾರೆ. ಜೊತೆಗೆ ಅಮಿತ್ ಶಾ ಅವರು ಮತ್ತು RSS ಮುಖಂಡರಿಂದಲೂ ಕೂಡ ಆ ಒಂದು ವಿಚಾರ ಪ್ರಸ್ತಾಪ ಆಗುತ್ತೆ. ಅದಾದ ಬಳಿಕ ಅವರನ್ನು ಸಂಪರ್ಕ ಮಾಡುವಂಥದ್ದಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರಯತ್ನಗಳು ನಡೆದಿದೆ. ಸಕಾರಾತ್ಮಕವಾಗಿ ಯದುವೀರ್ ಅವರು ಸ್ಪಂದಿಸಿದ್ದಾರೆ. ಆದರೆ ಪ್ರಮೋದಾದೇವಿ ಒಡೆಯರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಾರಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಅನುಮಾನಗಳಿದೆ. ಇನ್ನೂ ಕೂಡ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ. ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನ ಬದಲಾವಣೆ ಮಾಡೋದೇ ಆದರೆ ಇನ್ನೊಂದು ಕ್ಯಾಂಡಿಡೇಟ್ ಬೇಕೇ ಬೇಕಾಗತ್ತೆ. ಯದುವೀರ್ ಇಲ್ಲ ಅಂದರೆ ತಕ್ಷಣಕ್ಕೆ ಇನ್ನೊಂದು ಕ್ಯಾಂಡಿಡೇಟ್ನ ಪಿಕ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ BJP ಹೈಕಮಾಂಡ್ 3ನೆಯ ಒಬ್ಬ ಅಭ್ಯರ್ಥಿಯನ್ನ ಈಗಾಗಲೇ ಪ್ರಸ್ತಾಪ ಮಾಡಿಕೊಂಡಿದೆ. ಆ ಒಂದು ಅಭ್ಯರ್ಥಿಯ ವಿಚಾರವಾಗಿ ಒಂದೇ ದಿನದಲ್ಲಿ ಸುಮಾರು ಆ ಒಂದು ಮೈಸೂರಿನಾದ್ಯಂತ ಆ ಒಂದು ವ್ಯಕ್ತಿಯ ಬಗ್ಗೆ ನಾಯಕರುಗಳ ಹತ್ರ, ಪಕ್ಷದ ಮುಖಂಡರುಗಳ ಹತ್ರ, ಎಲ್ಲ ಕಡೆಗಳಲ್ಲೂ ಕೂಡ ಸರ್ವೆಯನ್ನು ಮಾಡಿಸಿರ್ತಕ್ಕಂಥದ್ದು. ಆ ಫ್ರೆಶ್ ಸರ್ವೆ ರಿಪೋರ್ಟಲ್ಲಿ ಆ 3ನೇ ಅಭ್ಯರ್ಥಿ ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರ ಮುಂದೆ ಇವತ್ತು ಅದು ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಆ ಒಂದು ಅಭ್ಯರ್ಥಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಸಂಘನಿಷ್ಠರು, ಜೊತೆಗೆ BJPಯಲ್ಲೇ ಕೆಲಸ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ಟರೆ ಹೇಗೆ ಅನ್ನೋ ಸರ್ವೆ ರಿಪೋರ್ಟ್ ಕೂಡ ಅವ್ರ ಮುಂದಿದೆ. ಹಾಗಾಗಿ ಈಗ ಒಂದು ಹೆಸರು ಏನಿತ್ತು ಪ್ರತಾಪ್ ಸಿಂಹ ಅವರ ಹೆಸರು, ಈಗ 3 ಹೆಸರುಗಳು ಆ್ಯಡ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಅಂತಿಮವಾಗಿ ಕೊಡ್ತಾರೋ ಅಥವಾ ಯದುವೀರ್ ಅವರಿಲ್ಲ ಅಂದರೆ 3ನೇ ಅಭ್ಯರ್ಥಿಗೆ ಲಕ್ ಆಗುತ್ತೋ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಈ ಬಾರಿ ಮೈಸೂರು ವಿಚಾರದಲ್ಲಿ ಸ್ವತಃ ಅಮಿತ್ ಶಾ ಅವರು ಜೊತೆಗೆ ರಾಜ್ಯ ನಾಯಕರು ಮತ್ತು RSS ನಾಯಕರು ಒಟ್ಟುಗೂಡಿ ಅಲ್ಲಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇವತ್ತು ಬಹುತೇಕ ಇದು ಕೂಡ ಮೈಸೂರು ಕ್ಷೇತ್ರನೂ ಕೂಡ ಇವತ್ತಿನ CEC ಸಭೆಯಲ್ಲಿ ಚರ್ಚೆಗೆ ಬರುತ್ತೆ. ಒಂದು ಅಂತಿಮ ನಿರ್ಧಾರಕ್ಕೆ ಅವ್ರು ಬಂದಿರಬಹುದು. ಅವರ ಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗುತ್ತೆ, ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡೋದಕ್ಕೆ ಏನು ಮಾನದಂಡ, ಟಿಕೆಟನ್ನು ಮಿಸ್ ಮಾಡಿಸೋದಕ್ಕೆ ಏನು ಮಾನದಂಡ, ಇವೆಲ್ಲವೂ ಕೂಡ ಟಿಕೆಟ್ ಫೈನಲ್ ಆದ ನಂತರ ನಾವು ಚರ್ಚೆ ಮಾಡ್ಬೋದು.